ಇವತ್ತು ಫಸ್ಟ್ ಟೈಮ್ ನನ್ನ ಗಾಡಿ ನನಗೆ ಕೈ ಕೊಟ್ಟಿರೋದು ಪಂಚರ್ ಆಗಿಬಿಟ್ಟಿರೋದು ಮೇನ್ ರೋಡಲ್ಲಿ. ಅದು ಇನ್ನೇನು ನಮ್ಮ ಊರಿಗೆ ನಿಯರ್ ಇದ್ದಾಗ ಪಂಚರ್ ಆಗೋಯ್ತು. ಇವತ್ತು ಫಸ್ಟ್ ಟೈಮ್ ಇವತ್ತು ಮೋಸ ಮಾಡಿಬಿಡ್ತು. ಆದರೆ ಇಷ್ಟು ದಿನ ಮಾತ್ರ ನಿಜ ಹೇಳ್ಬೇಕಂದ್ರೆ ಒಂದೇ ಒಂದು ಕಡೆ ನನಗೆ ಏನು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ವ್ಲಾಗ್ ಹೇಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ವಿತ್ ಸೀರಿಯಲ್ ಜೊತೆ. ನಾನು ನೋಡ್ತಿದ್ದೆ, ನಮ್ಮಮ್ಮ ನೋಡ್ತಿದ್ರು. ಅವರೇನೋ ಕೆಲಸ ಮಾಡ್ತಾವ್ರೆ. ಇವಾಗ ತಿಂಡಿ ಮಾಡ್ಕೊಂಡು ಹೋಗಬೇಕು. ಇವತ್ತು 9:40 10ಗೆ ಹೋಗೋದಲ್ವ, ಅದಕ್ಕೋಸ್ಕರ ಲೇಟಾಗಿ ಲೇಟಾಗೇನು ಇದ್ದಿಲ್ಲ, ಲೇಟೇ ಲೆಕ್ಕದಲ್ಲಿ. ಇವಾಗ ತಿಂಡಿ ಮಾಡಿಕೊಟ್ರೆ ತಿಂಡಿ ಮಾಡಿಕೊಂಡು ಕಾಲೇಜ್ ಹತ್ರ ಹೋಗಬೇಕು. ನೆನ್ನೆ ಮಧ್ಯಾಹ್ನ ಕಾಲೇಜಲ್ಲಿಲ್ಲ, ನೋಡೋಣ ಇವತ್ತು ಇಲ್ಲ ಅಂದರೆ ರಿಟರ್ನ್ ಟು ಹೋಮ್. ಮಧ್ಯಾಹ್ನ ಅಷ್ಟೇ, ಏನು ಕೆಲಸ ಇಲ್ಲ ಅಲ್ಲಿ, ಸುಮ್ಮನೆ ಇದ್ದು ಏನು ವೇಸ್ಟ್. ಅದಕ್ಕೋಸ್ಕರ ಮನೆಗೆ ಬಂದುಬಿಡ್ತೀನಿ. ಇವಾಗ ಹೋಗೋಣ, ತಿಂಡಿ ಮಾಡಿಕೊಂಡು ಕಾಲೇಜ್ ಹತ್ರ ಹೊರಡ್ತೀನಿ ಇಲ್ಲಿಂದ. ಗಣೇಶ ಬಿಟ್ಟು ಅಲ್ಲೇ ಒಂದು 3-4 ದಿನ ಆಯ್ತು, ಇನ್ನೂ ಅದು ಪೆಂಡಾಲ್ ಹಂಗೆ ಐತಿ, ತೆಗ್ದೇ ಇಲ್ಲ. ಮೋಸ್ಟ್ಲಿ ಪಾಪ ಕೆಲಸ ಇರ್ಬೋದು, ಅದಕ್ಕೋಸ್ಕರ ತೆಗ್ದಿಲ್ಲ. ಹಂಗೆ ಐತಿ ಇನ್ನು. ನೋಡಿ ಎಲ್ಲರನ್ನೂ ಕೂರಿಸ್ಕೊಂಡು ಒಂದು ಗ್ರೂಪಲ್ಲಿ ಲಾಗಿನ್ ಮಾಡಿಸ್ತಾ ಇದ್ದಾರೆ. ಈ ಒಂದು ಫೋನ್ ಹೊಡ್ತೋಗಿರೋ ಕಾರಣ ಸುಮ್ಮನೆ ಕೂತ್ಕೊಂಡವನೇ ನೋಡಿ, ಸುಮ್ಮನೆ ಕೂತವನೇ. ಫೋನ್ ಇಲ್ಲ, ಫೋನ್ ಇಲ್ಲ, ಹೊಡೆದೋಗೈತೆ ಫೋನ್, ಅದಕ್ಕೋಸ್ಕರ ಸುಮ್ಮನೆ ಕೂತ. ನಾನು ಲಾಗಿನ್ ಮಾಡಿದ್ದೀನಿ, ಇವಾಗ ಕಂಟಿನ್ಯೂ ಮಾಡ್ತೀನಿ ಪ್ರೋಸೆಸ್ ಎಲ್ಲದೂ. ಗಾಯ್ಸ್, ಎಲ್ಲರೂ ಡ್ಯಾನ್ಸ್ ಮುಗಿಸ್ಕೊಂಡು ಬಂದಿದ್ದಾಯ್ತು, ಇನ್ನೂ ಒಬ್ರು ಬಂದಿಲ್ಲ. ನಾವು ಇಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಬರ್ತಾ ಇಲ್ಲ, ಏನು ಮಾಡೋದು. ಇವರಿಬ್ರು ಬೇರೆ ತಂಗಿ ಬಂದಿಲ್ಲ, 1 ತಿಂಗಳಾಗಿದೆ ಇನ್ನೂ. ಅದಕ್ಕೋಸ್ಕರ ಇಲ್ಲಿ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಇವ್ನು ನೋಡಿ ಕೈ ಕೊಟ್ಕೊಂಡು ಬೇರೆ ನಿಂತವನೆ. ಆ ಕಡೆ ಯಾರ್ಯಾರೋ ಬತ್ತವ್ರು. ಕಾಲೇಜ್ ಅದು ಕೇಳ್ಕೊಂಡು ಕೂತವ್ರೆ. ಗಾಡಿ ಇದ್ದಾರೆ. ಇದು ಇವತ್ತು ಇವತ್ತು ಕಾಲೇಜಲ್ಲಿ ಏನು ಇರಲಿಲ್ಲ. ಏನೋ ಇದೆ ಕಾಲೇಜಲ್ಲಿ, ಅಷ್ಟೇನು ಇರಲಿಲ್ವಲ್ಲ, ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಜಿಮ್ಮಿಗೆ ಬಂದಿದ್ದೀನಿ. ಇಲ್ಲೇನು ಕಾಣಿಸ್ತಾನೆ ಇಲ್ವಲ್ಲ. ಇಬ್ಬರು ಆಲ್ರೆಡಿ ಯಾರೋ ಬಂದಿದ್ದಾರೆ. ಇವಾಗ ನಾನು ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇವಾಗ ಜಸ್ಟ್ ಇನ್ನೂ ಬಂದಿದ್ದೀನಿ. ನೋಡೋಣ, ಇವತ್ತು ನೆನ್ನೆ ಚೆಸ್ಟ್ ಆಯಿತು, ಲೆಗ್ಸ ಮೊನ್ನೆ ಬರೀ ವಾರ್ಮಪ್ ಅಷ್ಟೇ. ಇವತ್ತು ಯಾವ್ದಾಗುತ್ತೆ ನೋಡೋಣ. ಇದು ಏನಾದರೂ ಇಲ್ಲಿ 3 ಜನ ಇದ್ದೀವಿ, 3 ಎದ್ಬಿಟ್ಟು ಕಚ್ಚಿದ್ರು ಜೀವನ ಎಲ್ಲ ಮುಗ್ದೋಯ್ತದೆ. ಹಂಗೆ ಕಚ್ಚಿದೆ ನೋಡಿ. ಎಷ್ಟು 1 2 ಅಲ್ಲ 3 ಅಲ್ಲ, ಸಾಕು ಒಂದು ಗ್ಯಾಂಗ್ ಐತೆ. 3 ಜನಕ್ಕೂ ಹಾಕೊಂಡು ಕೊಟ್ಟರೆ 3 ಜನಕ್ಕೂ ಹಾಕೊಂಡು ಕೊಡ್ತಾ ಇದೆ, ಸರಿಯಾಗಿ ಕೊಡ್ತದೆ. ರೆಡಿ ಆಗೋರೆ ಇವಾಗ ನೋಡಿ, ಫಿಕ್ಸ್ ಇವತ್ತು. ಹಿಂಗೆ ಏನೇನು ಮಕ ಐತೆ ಇದೆಲ್ಲ ಚೇಂಜ್ ಇವತ್ತು ನಮ್ಮದು. ಹಿಂಗೆ ಯಾವುದೇ ಕಾರಣಕ್ಕೂ ಇರಲ್ಲ, ಕೆಣಕ್ತಾವ್ರೆ. ಇವಾಗೇನು ಒರಿಜಿನಲ್ ಜಿಮ್ ಬಾಡಿ ಅಲ್ಲ. ಬೆಳಗ್ಗೆ ಅಷ್ಟಲ್ಲಿ ಬೈಸಿಪ್ಸ್ ಬೇಕಾ, ಟ್ರೀಸಿಪ್ಸ್ ಬೇಕಾ, ಎಲ್ಲ ಫುಲ್ ಹಂಗೆ ಎಲ್ಲ ಬೆಳೆದಿರ್ತದೆ. ಎಲ್ಲೆಲ್ಲಿಗೆ ಬೇಕಲ್ಲ ಅಲ್ಲಿ ಕಚ್ಚಿರ್ತದೆ. ಎಂಜಾಯ್, ಎಲ್ಲರಿಗೂ ಒಳ್ಳೊಳ್ಳೆ ಸಖದ ಕಚ್ತದೆ ಮಾತ್ರ. ಗಾಯ್ಸ್, ಜಿಮ್ ವರ್ಕೌಟ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ ನಮ್ಮ ಟ್ರೈನರ್ ಜೊತೆಲಿ. ಏನು ಕಾಣಿಸ್ತಾ ಇಲ್ಲ ಇಲ್ಲಿ ಕೆಳಗಡೆ, ಹುಷಾರಾಗಿ ಹೋಗ್ಬೇಕು. ಕತ್ಲೆ ಏನೇ ಒಂಚೂರು ಏನೂ ಇಲ್ಲ ಇಲ್ಲಿ. ಇಲ್ಲಿ ಮುಂದೆ ನೋಡಿದ್ರೆ ಇಲ್ಲೇನು ಕಾಣ್ತಾ ಇಲ್ಲ. ಸ್ಟೆಪ್ಸ್ ಎಲ್ಲಿದೆ ಅನ್ನೋದೇ ಕಾಣಿಸ್ತಾ ಇಲ್ಲ. ಇವಾಗ ಕಾಣಿಸ್ತು ನೀಟಾಗಿ. ಫುಲ್ಲು ಬಾಡಿ ಸ್ವಲ್ಪ ಪೇಯ್ನ್ ರಿಲೀಫ್ ಆಗಿದೆ. ನೆನ್ನೆಗಿಂತ ಇವತ್ತು ಸ್ವಲ್ಪ ಪರವಾಗಿಲ್ಲ. ಇವತ್ತು ಫಸ್ಟ್ ಟೈಮ್ ನನ್ನ ಗಾಡಿ ನನಗೆ ಕೈ ಕೊಟ್ಟಿರೋದು ಪಂಚರ್ ಆಗಿಬಿಟ್ಟಿರೋದು ಮೇನ್ ರೋಡಲ್ಲಿ. ಅದು ಇನ್ನೇನು ನಮ್ಮ ಊರಿಗೆ ನಿಯರ್ ಇದ್ದಾಗ ಪಂಚರ್ ಆಗೋಯ್ತು. ಇವತ್ತು ಫಾರ್ ದ ಫಸ್ಟ್ ಟೈಮ್ ಇವತ್ತು ಮೋಸ ಮಾಡಿಬಿಡ್ತು. ಆದರೆ ಇಷ್ಟು ದಿನ ಮಾತ್ರ ನಿಜ ಹೇಳ್ಬೇಕಂದ್ರೆ ಒಂದೇ ಒಂದು ಕಡೆ ನನಗೆ ಏನು ಬೇಜಾರು ಮಾಡಿದೆ, ನೀಟಾಗಿ ಮಾಡಿದ್ದು. ಇವತ್ತು ಒಂದು ಟೈಮ್ ಮಾತ್ರ ಮೇನ್ ರೋಡಲ್ಲಿ ಪಂಚರ್ ಆಗೋಯ್ತು, ಅದು ಮಳೆಯಲ್ಲಿ. ಅದು ಮಿಸ್ ಆಗುತ್ತೆ, ಏನಾದರೂ ಚುಚ್ಚಿರುತ್ತಲ್ವ, ಅದಕ್ಕೋಸ್ಕರ ಆಗಿಬಿಟ್ಟೈತೆ ಪಂಚರು. ಏನು ಮಾಡೋಕ್ಕಾಗಲ್ಲ. ಈಗಿನ್ನೂ ಜಸ್ಟ್ ಜಿಮ್ ಮುಗಿಸ್ಕೊಂಬಂದು ಹಂಗೆ ಮತ್ತೆ ಈಗ ನೆನಪಾಯ್ತು, ಗಾಡಿ ನೋಡಿದಾಗ ಪಂಚರ್ ಆಗೈತೆ, ನಾಳೆ ಬೆಳಿಗ್ಗೆ ಪಂಚರ್ ಹಾಕ್ಸ್ಬೇಕಂತ. ಫಸ್ಟ್ ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆ ಪಂಚರ್ ಹಾಕ್ಸ್ಬೇಕು. ಅದು ಪಂಚರ್ ಆಗಿರೋದಕ್ಕೆ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ದಿನಕ್ಕೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ಅದು ಪಂಚರ್ ಆಗಿರೋದು ಇವತ್ತಿಗೆ. 2 ವರ್ಷ ಆಯ್ತು ಗಾಡಿ ತೊಗೊಂಡು. ಇವತ್ತು ಪಂಚರ್ ಆಗೈತೆ. ಫಸ್ಟು ಅದಕ್ಕೆ ನಾಳೆ ಬೆಳಿಗ್ಗೆ ಪಂಚರ್ ಹಾಕ್ಸ್ಬಿಟ್ಟು ಗಾಡಿಗೆ ನೀಟಾಗಿ ಟೈರಿಗೆಲ್ಲ ಫಸ್ಟ್ ನೀರು ಹಾಕಬೇಕು. ಒಂದು ಓಡಾಡೋ ದಾರಿಲಿ ಏನೇನೋ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಫಸ್ಟು ಗಾಡಿ ತೊಳೆದು ನೀರು ಹಾಕಬೇಕು. ಆವಾಗನೇ ನನ್ನ ಗಾಡಿ ಸರಿ ಹೋಗೋದು. ಅಲ್ಲಿವರೆಗೂ ಗಾಡಿ ನಾಳೆ ತೆಗೆಯಲ್ಲ. ಫಸ್ಟು ಪಂಚರ್ ಹಾಕ್ಸಿ ಗಾಡಿ ನೀಟಾಗಿ ನೀರು ಹಾಕಿದ ಮೇಲೆ ಗಾಡಿ ಈಚೆಗೆ ತೆಗಿತೀನಿ. ಅಲ್ಲಿವರೆಗೂ ಗಾಡಿ ತೆಗೆಯಲ್ಲ.
ಇವತ್ತು ಜಿಮ್ ಮುಗಿಸ್ಕೊಂಡು ಬಂದಿದ್ದಾಯಿತು. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಬೇಕಷ್ಟೇ, ಏನಿಲ್ಲ. ನಾನು ಜಿಮ್ಗೆ ಹೋದಾಗಿಂದ ಏನೋ ಒಂಥರ ಬಾಡಿ ಫ್ರೀ ಸಖತ್ ಫ್ರೀ ಅನಿಸ್ತೈತೆ. ಮುಂಚೆ ಒಂಥರ ಟಫ್ ಅನ್ಸೋದು, ಇವಾಗ ಒಂಥರ ಬಾಡಿ ಫುಲ್ ಫ್ರೀ. ಏನೋ ಒಂಥರ ಹೋಗಿ 3 days ಅಷ್ಟೇ ಆಗಿರೋದು ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ಏನೋ ಒಂಥರ ನೀಟಾಗಿ ಮೈಂಡ್ ಫುಲ್ ಫ್ರೀ ಇರುತ್ತೆ, ಒಂಥರ ರಿಲ್ಯಾಕ್ಸ್ ಆಗೈತೆ. 3 days ಹೋಗ್ತಾ ಇರೋನು ಸ್ವಲ್ಪ ಪರವಾಗಿಲ್ಲ. ನೀವು ಹೋಗಿ ಹತ್ರ ಎಲ್ಲರೂ ಯಾರಾದರೂ ವೀಡಿಯೋ ನೋಡ್ತಾ ಇರೋರು ಜಿಮ್ ಇದ್ದರೆ ನೀವು ಕೂಡ ಸೇರ್ಕೊಳ್ಳಿ. ಫ್ರೆಶ್ ಅಪ್ ಆಗಿದ್ದಾಯಿತು. ಇದೇನೆಲ್ಲ ಬೆಡ್ ಮೇಲೆ ಬಾಟ್ಲು ಟ್ರೈಪೋಡು ಎಲ್ಲ ಇಲ್ಲಿಲ್ಲೇ ಐತೆ. ಅವ್ರು ಅಡುಗೆ ಮಾಡೋವ್ರಿಗೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಬ್ಯಾಕ್ಗ್ರೌಂಡಲ್ಲಿ ಇದು ಬರ್ತಾಯಿದೆ. ಅವ್ರು ಅಡುಗೆ ಮಾಡೋವ್ರಿಗೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಆಗಿದ ತಕ್ಷಣ ಊಟ ಮಾಡಬೇಕು. ಫಸ್ಟು ಹೊಟ್ಟೆ ಹಸಿತೈತೆ. ಊಟ ಆಗಿದ ತಕ್ಷಣ ಊಟ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಅಂತ ಇದ್ದೀನಿ. ವೀಡಿಯೋ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ನಾಳೆ ನೀವು ನೋಡಬೇಕಲ್ವ, ಅದಕ್ಕೋಸ್ಕರ ಆಗಿದ ತಕ್ಷಣ ಫಸ್ಟು ವೀಡಿಯೋ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಮಲ್ಗೋಕ್ಕೆ 1 o'clock ಆಗುತ್ತೆ. ಆಗ ಮಲಗಿಬಿಟ್ರೆ ಒಳ್ಳೆ ನಿದ್ದೆ. ಬೆಳಿಗ್ಗೆ 7 ಇಲ್ಲ 8, 7:38 ಆಲ್ಮೋಸ್ಟ್ ನಾನು ಎದ್ದೋಳೋದು ಟೈಮ್ ಆಗೋಗ್ಬಿಟ್ಟಿರ್ತು. ನಾನು ಎದ್ದೋಳ ಅಷ್ಟಕ್ಕೆ ಎದ್ಬಿಟ್ಟು ಒಯ್ತಾ ಇರೋದೆ ಅಂಗಡಿ ಹತ್ರ. ಇವಾಗ ಇನ್ನು ಜಸ್ಟ್ ಊಟ ಆಯಿತು. ಊಟ ಮುಗಿಸ್ಕೊಂಡು ಇವಾಗ ಮಲ್ಗೋಣ ಅಂತ ಬಂದಿದ್ದೀನಿ. ಫುಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಎಡಿಟಿಂಗ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಅಷ್ಟೇ ಗಾಯ್ಸ್. ಇವತ್ತಿಂದು ವೀಡಿಯೋದಲ್ಲಿ ಏನಿರಲಿಲ್ಲ ಜಾಸ್ತಿ. ಕಾಲೇಜ್ ಹತ್ರನೂ ಏನು ವಿಷಯ ಇರಲಿಲ್ಲ. ನಾಳೆ ಕಾಲೇಜ್ ಹೋಗ್ದೇನೆ ಇರ್ಬೋದು, ಗೊತ್ತಿಲ್ಲ. ಬಟ್ ಕಾಲೇಜ್ ಹತ್ರ ಹೋದರೆ ವೀಡಿಯೋ ಪಕ್ಕ ಮಾಡ್ತೀನಿ. ಮನೆ ಹತ್ರ ಇದ್ದರೆ ಅದು ಅವಾಗಲೂ ಪಕ್ಕ ವೀಡಿಯೋ ಮಾಡ್ತೀನಿ. ಓಕೆ, ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.